ಸರಿ ಒಂದು ನಿಮಿಷ ಪ್ರಶ್ನೆ ಬರ್ತೈತಾ ವಾಸನೆ ಇದೆಯಾ ಒಂಚೂರು ವಾಸನೆ ಬರ್ತಿಲ್ಲ ನಾವು ಕೊಡ್ದಿರೋ ಮಾಲ್ ಅಂತದ್ದು ಮತ್ತೆ ಸುಮ್ಮನೆ ಮೂಗ್ ಮುಚ್ಚಿಡೋದ ಅವ್ರಿಗೆ ಮೊದ್ಲೇ ಮೂಗು ಒಕ್ಕೊಡ್ದೋಗಿದೆ ಅದಕ್ಕೆ ಮೂಗ್ ಮುಚ್ಕೊಂಡು ಬಲ ಬಾಯ್ ಬಾಯ್ ಬ್ರದರ್ ಬಾಯ್ ಬಾಯ್ ನಿನಗ್ ದುಡ್ಡು ಬೇಕು ಅಂದಿದ್ರೆ ಏನಾದ್ರೂ ಹೇಳಿ ಈಸ್ಕೊಡ್ತಿದ್ದೆ. ನೀನ್ ಯಾಕೆ ಅಪ್ಪನ್ ಜೋಬಿಂದ ಆಯ್ತದೆ? ಎತ್ಕೊಂಡಿಲ್ಲ. ಆಯ್ತು ಹೋಗು, ಅಂಗಡಿ ರಾಮಣ್ಣ ಫಿಟ್ಟಿಂಗ್ ಇಟ್ಟಿದ್ದಾನೆ. ಅಮ್ಮ ಅಮ್ಮ ಊಟ ಇದೆ ಅಮ್ಮ. ಯಾಕಮ್ಮ ಹಂಗ್ ನೋಡ್ತಾ ಇದ್ಯಾ? ಏಯ್ ಏನಪ್ಪ? ರಾಮಣ್ಣ ಅಂಗಡಿಲಿ 100 ರೂಪಾಯಿ 4 ನೋಟ್ ಕೊಟ್ಟು 50 ರೂಪಾಯಿ 8 ನೋಟ್ ಕೇಳಿದಂತೆ. ಇಲ್ವಲ್ಲಪ್ಪ. ನೀನೇ ತಾನೇ ಯೋಗಿ? ಹೌದಪ್ಪ. ಅಂಗಡಿ ಅವನು ನನ್ ಕರೆದು ಕೇಳ್ತಾನೆ, ಅವನೇನ್ ಲೂಸಾ? ಅದ್ ನಂಗೆ ಗೊತ್ತಿಲ್ಲಪ್ಪ. ಏ ಲಕ್ಷ್ಮಿ, ಏನ್ ಮಗ ಅಂತ ಹೇಳ್ತಿದ್ಯೆ? ಮನೇಲಿ ಕಳ್ತನ ಮಾಡ್ತಾನೆ, ಮಾಡಿದ್ದಂದ್ರೆ ಸುಳ್ಳು ಬೇರೆ ಹೇಳ್ತಾನೆ. ಕೈಯಲ್ಲಿಂತ ಬಡೆಯಲ್ಲಿ ಹಾಕೊಂಡ್ ಮಲ್ಕೋಬೇಡ, ತಲೆ ಮೇಲೆ ಕಲೆ ತಕ್ಬಿಡ್ತಾನೆ ಇವನು. ಹಂಗೆಲ್ಲ ಏನಿಲ್ಲಪ್ಪ. ನಿನ್ಗೆ ಕುಡ್ದಿದ್ದೀಯಾ? ಇಲ್ಲಪ್ಪ, ಲೈಟ್ ಆಗಿ. ಲೈಟ್ ಆಗಿ? ಲೇ, ದುಡ್ಡು ಕದ್ದು ಕುಡಿದು ಬಂದಿಯಾನೆ. ಅಪ್ಪ, ನಾನು ನಿನ್ ದುಡ್ಡಲ್ಲಿ ಕುಡಿಲಿಲ್ಲಪ್ಪ. ಹಾಗಾದ್ರೆ ದುಡ್ಡು ಕದ್ದು ನಿಜನಾ? ಲೇ, ನಿನ್ಗೆ ಈಗ ಗೊತ್ತಾಗಲ್ವೋ? ನಿನ್ ಮಗ ಬೇಡ ದೊಡ್ಡವನಾಗಿ ನಿನ್ ಜೇಬಿನ ಕರೀತಾ ನೋಡು, ಆಗ ಗೊತ್ತಾಗತ್ತೆ ಈ ನೋವು. ಲೇ, ಇವ್ನ್ ಹೇಗೆ ನಂಬೋದು? ಅಪ್ಪ, ನನ್ ಮಕ್ಳಿಗೆ ನಾನೇ ದುಡ್ಡು ಕೊಟ್ಟು ಕಳ್ಸ್ತೀನಪ್ಪ. ಜೇಬು ಕೈಯಾಕೋರ್ಗು ಬಿಡಲ್ಲ. ನೀನ್ ವಯಸ್ಸಿನ ಮಕ್ಕಳು ಮನೆ ಜವಾಬ್ದಾರಿ ವಹಿಸ್ಕೊಳ್ತಾರೆ, ಇವನಲ್ಲಿ ಕಾಸಿದ್ದಾನೆ. ಒಟ್ಟಾರದವ್ರೆಲ್ಲ ನೋಡ್ತಿದಾರಪ್ಪ. ಏನೇ ನಿಮ್ ಅಣ್ಣನಿಗೆ ಸಪೋರ್ಟಾ? ಹೋಗೆ ಯಾವಾಗ? ಯಾಕೋ ಎಲ್ಲದಕ್ಕೂ ಈ ತಲಕಿರ್ತೀಯ? ಇಲ್ಲಪ್ಪ, ನಿಮ್ಮನ್ನ ನೋಡಿದ್ರೆ ನಗು ಬರುತ್ತೆ. ನೋಡ್ದ್ಯಾ, ನಗು ನಗು ಬರುತ್ತಂತೆ. ಯಾಕೆ ಬರೋಲ್ಲ ಹೇಳು? ಓದ್ ಮುಗಿಸಿ 3 ವರ್ಷ ಆದ್ರೂ ಕೆಲ್ಸಕ್ಕೆ ಯಾಕೆ ಹೋಗ್ಲಿಲ್ಲ ಅಂತ ಕೇಳಿಲ್ವಲ್ಲ, ಅದಕ್ಕೆ ನಮ್ಮ ನೋಡಿದ್ರು ನಗು ನಗು ಬರುತ್ತಂತೆ. ದುಡ್ಡೆತ್ತಿದ್ ದೊಡ್ಡದಲ್ವೋ? ನಾನು ಇಟ್ಟಿದ್ದೆ 400 ರೂಪಾಯಿ ಅಂತ ನಂಬಿಸ್ತೇ ನೋಡು. ಆ ರಾಮಣ್ಣ ನನ್ ಕರೆದು ಕೇಳಿದಾಗ ಎಕ್ಕಡಲ್ಲಿ ಹೊಡೆದಾಗಾಯ್ತು ನನಗೆ. ಸುಮ್ಮನೆ 10th ಫೇಲ್ ಆದಲ್ಲ, ನಾಳೆ ಕೆಮ್ಮೆತ್ತೆ ಕೊಟ್ಟು ಮೇಸೆ ಕಳಿಸ್ಬೇಕಾಗಿತ್ತು. ಸರಿ, ನಮ್ಮ ಮಗನು ನಮ್ಮ ಹಾಗೆ ಓದಿಲ್ದೆ ಹೋಗ್ಬಾರ್ದು ಅನ್ಕೊಂಡು ನೋಡು. ಒಳಗೋಣ ಬಾ. ಯಾಕೆ ಅವಮಾನ ಆಗ್ತಾ ಇದೆಯಾ? ಏನಂದ್ರೆ ಏನಾದ್ರೂ ಇದ್ರೆ ಒಳಗ್ ಬಂದ್ ಮಾತಾಡ್ರಿ. ಇವ್ನು ಓದಿ ದೊಡ್ಡ ಏನ್ ಓದ್ತಿದ್ದೀರಾ? ವಿಜಯವ್ರ ಅಪ್ಪನ್ ತರ MBBS ಓದ್ತಿದ್ರಿ. ಗೌರ್ಮೆಂಟ್ ಕಾಲೇಜಲ್ಲಿ BA ಓದ್ದೆ. ಅವ್ನು ಓದ್ದವ್ರು ಓದಿಸಿದ್ರು. ಸುಮ್ನೆ ಏನ್ ಓದ್ಲಿಲ್ಲ. ಏನಂದ್ರೆ? ಅವ್ರಪ್ಪ 25 ಲಕ್ಷ ಕೊಟ್ಟು ಸೀಟ್ ಕೊಡ್ಸಿದ್ರು. ಆ ಸೂರಿಗೆ ಅವ್ರಪ್ಪ ಯಾರ್ಯಾರ್ದೋ ಕಾಲಿರ್ ಕೆಲ್ಸ ಕೊಡ್ಸಿದ್ರು. ಮುಂದಿನ ತಿಂಗಳ ಕೆಲ್ಸ ಸಿಗುತ್ತೆ. ದುಡ್ಡು ಬೇಕು, ದುಡ್ಡು. ಅದೇ ಅಮ್ಮ, ನಮ್ಮ ಆಟೋ ರಮೇಶ ಇಲ್ವಾ, ಅವ್ರಪ್ಪ ಅವನ್ಗೆ 1 ಲಕ್ಷ ಕೊಟ್ಟು ಆಟೋ ಕೊಡ್ಸವ್ರೆ, ಸಂಪಾದನೆ ಮಾಡ್ತಾ ಇದ್ದಾನೆ. ನಾನು ಸೂರಿ ಜೊತೆಲೆ ಕೊಡ್ಕೊಂಡ್ ಬಂದ್ವಿ ಅಲ್ವೇ ನಮಗ? ಲೋ ಲೋ ಲೋ, ಯಾಕೆ ಕುಡ್ದೆ ಅಂತ ಅವ್ರಪ್ಪನ ಕೇಳ್ಬೇಕು ತಾನೆ? ಅಯ್ಯೋ ಅಪ್ಪ, ನಮ್ ಬರೀ ವೈನ್ ಮಾತ್ರ ಕುಡ್ದಪ್ಪ. ನೀವು ಕೇಳ್ಬಾರ್ದು. ದುಡ್ಡೆತ್ತದೆ ಅಂತ ಸುಮ್ನೆ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಅಪ್ಪ ನೀನ್ ಚೆನ್ನಾಗಿರೋ. ಅಯ್ಯೋ ಅಪ್ಪ, ಒಬ್ಬ ತಂದೆ ಆಗಿ ಮಗನ್ಗೆ ದುಡ್ಡು ಕೊಡದೆ ಲೈಫೇ ಖಾಲಿ ಮಾಡ್ಬಿಟ್ರಿ. ದುಡ್ಡು ಬೇಕು, ದುಡ್ಡು. ಏನು ಬಾಯ್ ಬಂದು ಓಡ್ತಾ ಇದೀಯಾ? ಅಮ್ಮ, ನಾನ್ ತಿರ್ಗ್ಸೋಡಿದ್ರೆ ಅವ್ರಿಗೆ ಅವಮಾನ. ಇನ್ನ ಸ್ಕೂಲ್ಗೆ ಹೋಗ್ಲಿಲ್ವಾ? ತಲೆ ನೋಯ್ತಾ ಐತೆ, ಟೀಸ್ಕೊಂಬಾರೆ. ಅಪ್ಪ
ಏನೇ ಅಪ್ಪ ಏನೇ ಥು. ಪದ್ಮಾ ಏನ್ರಿ? ಇದನ್ನ ತಗೊಳಕ್ ಹೇಳು, ನಮ್ಮಿಂದ ಅವ್ರ ಲೈಫ್ ಹಾಳಾಗೋದು ಬೇಡ. ಏ ರಶ್ಮಿ, ನಿನ್ ಕೆಳಗೆ ಮೇಘ್ನ ಮನೆಗೆ ಹೋಗು. ಹೋಗೆ. ಮಾಡೋದೆಲ್ಲ ಇವನು ನಿನ್ನ ಅಣ್ಣನ್ ಬೈ. ದುಡ್ಡು ಬೇಕು ಅಂತ ಕೇಳಿದ್ರಲ್ಲ, 70,000 ಇದೆ. ನಮ್ ಲೆವೆಲ್ಗಾಗಿದ್ದು ಇಷ್ಟೇ. ಅವರಪ್ಪ ದುಡ್ಡು ಕೊಟ್ಟ, ಇವರಪ್ಪ ದುಡ್ಡು ಕೊಟ್ಟ, ನೀನೇನು ಕೊಡ್ಲಿಲ್ಲ ಅಂತ ಮಾತಾಡೋಗಿಲ್ಲ. ಇದನ್ನ ಇಟ್ಕೊಂಡು ಏನಾದ್ರೂ ಕೆಲಸ ಹುಡ್ಕೊಂಡು ಬದುಕೋದಕ್ಕೆ ಹೇಳು, ಇಲ್ಲ ಕುಡ್ದು ಹಾಳಾಗೋದಕ್ಕೆ ಹೇಳು. ನನಗೊಬ್ಬಳು ಮಗಳಿದ್ದಾಳೆ, ಅವಳ ಜೀವನ ನೋಡ್ಕೋಬೇಕು. ಕೆಲ್ಸಕ್ಕೆ ಹೋಗಲ್ವಂತಾನೆ ಅವನು. ನನ್ ಸತ್ರ ಏನೇ ಮಾಡ್ತಾನೆ. ಏನ್ರಿ ಮಾತಾಡ್ತಾ ಇದ್ದೀರಾ? ಅಮ್ಮ, ಕೆಲ್ಸಕ್ಕೆ ಹೋಗೋದೆಲ್ಲ ಒಂದ್ ದೊಡ್ಡ ವಿಷಯನ ಅಮ್ಮ. ಸುಮ್ನೆ ಬೇಡದೇ ಇರೋದ್ನೆಲ್ಲ ಮಾತಾಡ್ತಾರೆ. ನನಗೇನು ಆಗಲ್ವೇ? ನನ್ನ ಹೆಂಡತಿ ಮಗಳನ್ನ ನಾನು ನೋಡ್ಕೋತೀನಿ. ಈ ಕ್ಷಣದಿಂದ ಅವನ ಪಾಲಿಗೆ ನಾನು ಸತ್ತು ಹೋದೆ. ಅವನ ಜೀವನ ಅವನು ನೋಡ್ಕೊಳಕ್ ಹೇಳು. ತಗೋಪ, ಇದನ್ ತಗೊಂಡು ಏನಾದ್ರೂ ಒಳ್ಳೆ ಕೆಲಸ ಮಾಡೋ. ಕ್ಯಾಶ್ ಕೊಟ್ರೆ ಇಮಿಡಿಯೇಟ್ ಆಗಿ ಗಾಡಿ ಡೆಲಿವರಿ ಮಾಡ್ತೀರಾ? ನೀನ್ ತಗೋತೀನಿ ಅಂತ ಹೇಳು. ರೋಡ್ ಟ್ಯಾಕ್ಸು, ಇನ್ಸೂರೆನ್ಸು ಎಲ್ಲ ನನ್ನ ಸ್ವಂತ ಖರ್ಚಿನಲ್ಲಿ ಕಟ್ಕೊಡ್ತೀನಿ. ಮೊದ್ಲು ತಗೋ. ಹ್ಮ್. ಅವನ್ ತಾನೇ ಆಡ್ಬೇಕಾಗಿರೋದು. ಹೌದು. ಸ್ಮೂತ್ ಆಗಿದೆ. ಎಷ್ಟು ಲೀಟರ್ ಇಡ್ಸುತ್ತೋ? ಇತ್ತ ಕೈ ಸ್ಕ್ರಾಚ್ ಆಗಲ್ವಾ? ಗುಡ್ಡು. ಪಾರ್ಟಿಗೆ ಥ್ಯಾಂಕ್ಸ್ ಅಮ್ಮ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಬೈಕ್. ಥ್ಯಾಂಕ್ಸ್. ಸೂರೆ, ನಿಮ್ಮ ಅಪ್ಪಂದ್ ಯಾವ್ದೋ ಕೆಲಸದ ವಿಚಾರಕ್ಕೆ ವಿಧಾನಸೌಧಕ್ಕೆ ಹೋಗ್ಬೇಕು ಅಂದಿದ್ದಲ್ಲ, ನಾನು ಅಲ್ಲೇ ಮರಾಠೀಸ್ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಯಾವ್ದೋ ಪಿಕಪ್ ಇದೆ, ಅಲ್ಲೇ ಡ್ರಾಪ್ ಮಾಡ್ತೀನಿ ಬಾ. ಓಕೆ ತೊಳೋ. ಏಯ್, ಯಾಕಪ್ಪ ಅಲ್ಲಿ ಯಾವ್ದಾನ ಹುಡುಗಿ ಸಿಕ್ಕಿದ್ರೆ ಇವ್ನೆತ್ ಮುಂದೆ ಕೂಡ್ಸ್ಕೊಂಡು ನೀನ್ ಅಷ್ಟೇ ಅಂತ ಪೋಸ್ ಕೊಡಕ್ಕ? ಇಲ್ಲ ಮಗ, ನಾವ್ ಬೈಕಲ್ ಹೋಗೋಣ, ನೀನ್ ನನ್ ಜೊತೆ ಬರ. ಯಾತ ನೀನ ಮುಟ್ಟಿದ್ರೇನೆ ಬೈತ್ಯಾ? ಏನ ಮಗ, ಇಷ್ಟೇನ ಫ್ರೆಂಡ್ಶಿಪ್? ಒಂದ್ ಸ್ವಲ್ಪ ದೂರ ಹೋದ್ಮೇಲೆ ನೀನೆ ಓಡ್ಸೋ. ಹಂಗ ಮಗ, ಹಂಗ ನಡಿ. ಏ, ನಾನ್ ಕೂತ್ಕೊಂಡ್ಮೇಲೆ ಕೂತ್ಕೊಳ್ಳ. ಬಾಯ್ ಬಾಯ್ ಮತ್ತೆ. ನಿಂದು ದೊಡ್ಡ ಮನ್ಸು. ಏನು ಮಗ, ಇಲ್ಲಿಂದ ನಾನು ಓಡಿಸ್ಲಾ? ಇಲ್ಲ ಮಚ್ಚ, ಬಸ್ ಸ್ಟ್ಯಾಂಡ್ ತನಕ ನಡ್ಕೊಂಬಾರ. ಯಾಕೋ? ನಡ್ಕೊಂಬಾರ ಮಚ್ಚ. ಥ್ಯಾಂಕ್ಸ್ ಮಚ್ಚ. ಯಾಕೆ ಹಿಂಗೆಲ್ಲ ಮಾಡ್ತಾವನೆ? ಏಯ್, ನನ್ನ ನಡ್ಕೊಂಬರ ಕೇಳಿ ನನ್ಕಿಂತ ಮುಂಚೆನೆ ಬಂದ್ ನಿಂತಿದ್ಯಾ? ಏಯ್ ಬಾರ ಮಚ್ಚ, ಹೆಂಗಿದ್ಯೋ? ಅದೆಲ್ಲ ಇರ್ಲಿ, ಜಾಬ್ ಹೆಂಗಾಯ್ತು ಮಚ್ಚ? ನಂದ? ಯಾ ಮ್ಯಾನ್, ಹೊಸ ಗಾಡಿ ತಗೊಂಡೆ. ಇದ್ನೇ ಬೆಳಗ್ಗೆಯಿಂದ 1000 ಸತಿ ಹೇಳ್ದಲ್ಲೋ. ಇದುವರೆಗೂ ಯಾರನ್ನೂ ಹಚ್ಚಿಲ್ಲ. ನಿನಗೋಸ್ಕರನೇ ಈ ಜಾಗ ವೈಟಿಂಗು. ನೋಡಿ ಮತ್ತೆ. ಏಯ್ ಕಾಲು ಸಿಗಲಿ, ಹೋಗೋಣ. ನಾನು ಅದನ್ನೇ ತಾನೇ ಹೇಳ್ತಿರೋದು. ನಡಿ ಹೋಗೋಣ. ಏಯ್, ಓ, ಹುಡುಗಿ ಇದ್ದಾಳೆ. ನೀನು ಪ್ರೀತಿಯಿಂದ ಗಾಡಿ ಕೊಡ್ತೀನಿ ಎಂದಾಗ್ಲೇ ನಾನು ಯೋಚನೆ ಮಾಡ್ಬೇಕಿತ್ತು. ನೀನು ಕರೆದ ತಕ್ಷಣ ನಾನು ಬಂದೆ ನೋಡು, ನಾನೊಬ್ಬ ಲೂಸ್. ಅದಕ್ಕೆ ಕಣೋ ನಾನು ನಿನ್ ಕರ್ಕೊಂಡ್ ಬಂದಿದ್ದು. ನಿನಗೋಸ್ಕರನೇ ಈ ಜಾಗ ವೈಟಿಂಗು. ಅವಳು ಬತ್ತವಳು ಕೇಳು, ಅವಳು ಬತ್ತವಳು ಮಗ. ನೋಡು ನೋಡು ನೋಡು. ಇದೇನೋ ಬಸ್ ಹತ್ಬಿಟ್ಲು ಮಗ. ಅವಳನ್ನ ನೋಡಿದ್ರೆ ಇಷ್ಟು ದಿನ ಯಾರಾದ್ರೂ ಲವ್ ಮಾಡ್ತೀನಿ ಅಂತ ಹೇಳ್ದೆ ಇರ್ತಿರ್ಲಿಲ್ಲ ಕಣೋ. ಮೊದ್ಲು ಗಾಡಿ ಸ್ಟಾರ್ಟ್ ಮಾಡೋ, ಆ ಬಸ್ಸಿಂದ ಹಂಗೇ ಸೈಡಲ್ಲಿ ಹೋಗ್ತಾ ಕ್ಯಾಚ್ ಹಾಕ್ಬಿಡೋಣ. ಗಾಡಿ ಸ್ಟಾರ್ಟ್ ಮಾಡು, ಬಸ್ ಹೊಟ್ಟೋಗುತ್ತೋ. ಹೌದು ಮಗ, ನೀನು ಬಸ್ ಹತ್ತ ಹೋಗ. ಏನು ನೀನು? ಹೋಗ ಮಗ. ಏನ್ ಹೇಳ್ತಿದ್ಯೋ? ನಿನ್ ಮುಂದೆ ತಾನು ಹೇಳ್ದೆ ಬೈಕ್ ಮೇಲೆ ಯಾರನ್ನೂ ಹಚ್ಚಿಲ್ಲ ಅಂತ.
ಇವಾಗ ನೀನ್ ಹತ್ತಿಸ್ಕೊಂಡ್ರೆ ಪಾಪ ಅವಳಿಗೆ ಬೇಜಾರಾಗಲ್ವಾ? ಲೇ ನೀನ್ ಕರೆದ ತಕ್ಷಣ ಯಾಕೆ ಏನು ಅಂತ ಕೇಳ್ದೆ ಬಂದವ್ ನಾನು. ನೀನೇ ಯೋಚನೆ ಮಾಡ. ನಾನಾ ಅವಳ ಲವ್ವಾ ಫ್ರೆಂಡಾ? ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ನಾನು ಸಿಕ್ಕಾಬಿಟ್ಟೆ ಬಿಸಿ.